ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಇವತ್ತು ರಾತ್ರಿ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಭಾರತಕ್ಕೆ. SIT ಪ್ರಜ್ವಲ್ ರೇವಣ್ಣ ಬಂದ ತಕ್ಷಣ ಬಂಧನ ಮಾಡಬೇಕು ಅಂತ ಹೇಳಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮತ್ತೊಂದು ಕಡೆ ಯಾವ ಕ್ಷೇತ್ರದಲ್ಲಿ ವೋಟ್ ಹಾಕಿ ಸಂಸದರನ್ನಾಗಿ ಮಾಡಿತ್ತು ಅದೇ ಕ್ಷೇತ್ರದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಬೃಹತ್ ಪ್ರತಿಭಟನೆ. ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಬೇಕು, ಕಾನೂನಾತ್ಮಕವಾಗಿ ಪಾರದರ್ಶಕವಾದ ತನಿಖೆ ಆಗಬೇಕು, ತಪ್ಪು ಮಾಡಿರೋದು ಗೊತ್ತಾದ ತಕ್ಷಣ ಶಿಕ್ಷೆಯನ್ನ ಕೂಡ ನೀಡಬೇಕು ಅಂತ ಆಗ್ರಹಿಸ್ತಾ, ಇದೆಲ್ಲಕ್ಕಿಂತ ಮುಂಚೆ ಫಸ್ಟ್ ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಹಾಸನದಲ್ಲಿ ಬೃಹತ್ ರಾಜ್ಯ ಮಟ್ಟದ ಪ್ರತಿಭಟನೆ, ಆ ದೃಶ್ಯಗಳನ್ನ ಗಮನಿಸ್ತಿದ್ದೀರಿ. ಹೇಮಾವತಿ ಪ್ರತಿಮೆಯಿಂದ ಬೃಹತ್ ಮೆರವಣಿಗೆ ಪ್ರಾರಂಭವಾಗಿದೆ. ಹಾಸನ DC ಕಚೇರಿ ಮುಂಭಾಗ ಬಹಿರಂಗ ಸಮಾವೇಶವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಹೋರಾಟಗಾರರು ವಿವಿಧ ಭಾಗಗಳಿಂದ, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದಾರೆ. ಪ್ರಗತಿಪರರು, ಲೇಖಕರು, ಚಿಂತಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮಹಿಳಾ ವೈದ್ಯರು, ವಿವಿಧ ಮಹಿಳಾ ಸಂಘಟನೆಗಳ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಹಾಸನದ ನರ್ಸಿಂಗ್ ಕಾಲೇಜ್ ಎದುರು ಬಹಿರಂಗ ಸಭೆಗೆ ವೇದಿಕೆಯನ್ನ ಕೂಡ ಸಿದ್ಧಗೊಳಿಸಿ ಇರಿಸಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಹಾಸನದಲ್ಲಿ ಈ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರೋದು ಸಣ್ಣ ಪುಟ್ಟ ಆರೋಪ ಅಲ್ಲ. ಭ್ರಷ್ಟಾಚಾರ ಮಾಡಿದ್ದಾರೆ, ಸುಳ್ಳು, ಮೋಸ, ದಗ, ವಂಚನೆ ಈ ರೀತಿಯಾದ ಪ್ರಕರಣವೂ ಅಲ್ಲ. ಬದಲಾಗಿ ಅವರದ್ದೇ ಕ್ಷೇತ್ರದ ಹೆಣ್ಣು ಮಕ್ಕಳನ್ನ ತಮಗಿರುವ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಲೈಂಗಿಕವಾಗಿ ಶೋಷಣೆಯನ್ನ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ. ಇಂಥವರನ್ನ ಸುಮ್ಮನೆ ಬಿಡಬಾರ್ದು, ಬಂಧಿಸಬೇಕು, ಶಿಕ್ಷೆಗೆ ಒಳಪಡಿಸಬೇಕು ಅನ್ನೋದು ಇವತ್ತು ಹಾಸನದ ಬೀದಿಯಲ್ಲಿ ನಿಂತು ಪ್ರತಿಭಟನೆ ಮಾಡ್ತಿರುವವರ ಆಗ್ರಹವಾಗಿದೆ. ಪ್ರತಿಭಟನೆ ನಡೀತಾ ಇರುವ ಜಾಗದಿಂದಲೇ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ಓವರ್ ಟು ಯು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಸ್ಮಿತಾ. ನೋಡಿ, ಇವತ್ತು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಸಂತ್ರಸ್ತೆಯರಿಗೆ ಒಂದು ರೀತಿಯಲ್ಲಿ ಧೈರ್ಯ ತುಂಬುವಂಥ ಕೆಲಸಕ್ಕೋಸ್ಕರ ಈ ಒಂದು ಪ್ರತಿಭಟನಾ ರ್ಯಾಲಿ ನಡೀತಾ ಇದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ನಮ್ಮ ಕ್ಯಾಮ್ರಾ ಪರ್ಸನ್ ಮಹೇಶ್ ಇದ್ರೆ ಮಹೇಶ್ಗೆ ಹೇಳುವಂಥ ಕೆಲಸವನ್ನು ಮಾಡ್ತೀನಿ. ಯಾವ ರೀತಿಯಾಗಿ ಬೃಹತ್ ಪ್ರತಿಭಟನಾ ರ್ಯಾಲಿ ಬರ್ತಾ ಇದೆ ಅಂತೇಳಿ ಮೊದಲಿಗೆ ಇಲ್ಲೊಬ್ರು ವಿಶೇಷ ಚೇತನಿದ್ರೆ ಅವ್ರನ್ನ ಮಾತಾಡ್ತೀನಿ. ಅಧಿಕಾರ, ಅಂತಸ್ತು, ಅಪಾರವಾದ ಸಂಪತ್ತು ಆಗದಿರಲಿ, ಮಹಿಳೆಯರ ಘನತೆಗೆ ಆಪತ್ತು ಅಂತೇಳಿ ನೋಡಿ ಒಂದಷ್ಟು ವಾಕ್ಯಗಳನ್ನು ಇಲ್ಲಿ ಹಾಕೊಂಡು ಬಂದಿದ್ದಾರೆ. ಹೇಳಿ, ಇವತ್ತು ನೀವು ಯಾವ ರೀತಿಯಾಗಿ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಕೊಡ್ತಾ ಇದ್ದೀರಿ? ತುಂಬ ಬೇಜಾರಾಗ್ತಾ ಇದೆ. ನಮ್ಮ ಬೆಂಬಲ ಕರ್ನಾಟಕ ವಿಕಲಚೇತನರ ಒಕ್ಕೂಟ, ಸುಮಾರು ನಾವು 100 ಜನ ಕರ್ನಾಟಕದಾದ್ಯಂತ ವಿಕಲಚೇತನರು ಬಂದಿದ್ದೀವಿ. ಇವತ್ತು ದೇಶದಲ್ಲಿ ಒಂದು ಭಯಂಕರವಾದ ವಿಚಾರ ಅಂದರೆ ಪ್ರೂಫ್ ಇದ್ರೂ ಕೂಡ ಇವತ್ತು ಏನು ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಈ ಹೋರಾಟ ನೆಸೆಸಿಟಿ ಇಲ್ಲ. ಈ ಹೋರಾಟ ಮಾಡಬೇಕಂದ್ರೆ ಪ್ರೂಫ್ ಇಲ್ಲದಕ್ಕೋಸ್ಕರ ಎಷ್ಟೋ ಹೋರಾಟಗಳು ಮಾಡ್ತೀವಿ. ಕಣ್ಣು ಮುಂದೆ ಕಾಣಿಸಿರೋ ಎಲ್ಲ ಪ್ರೂಫ್ಗಳನ್ನ ಇಟ್ಕೊಂಡು ಕೂಡ ಏನು ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಎಲ್ಲೋ ನಮ್ಮ ಕಡೆ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ವಿಫಲ ಆಗಿದೆ. ಒಂದು ಕಳ್ಳನೇ ಅಂತಾರೆ, ಒಂದು ಲೀಡರೇ ಅಂತಾರೆ. ಇವನು ಕಳ್ಳ ಅಂತ ಗೊತ್ತಾದ ಮೇಲೆ, ಇವನು ಒಂದು ದೊಡ್ಡ ಫ್ರಾಡ್ ಅಂತ ಗೊತ್ತಾದ ಮೇಲೆ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋದು ದೊಡ್ಡ ವಿಚಾರ. ಇವತ್ತು ಒಂದು ಪ್ರೂಫ್ ಎಲ್ಲ ಕಣ್ಣು ಮುಂದೆ ಇದ್ರೂ ಕೂಡ ಅವ್ರನ್ನ ಏನು ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ, ಇವ್ರನ್ನ MP ಆಗಿ ಹೇಳೋಕ್ಕೆ ನಮಗೆ ನಾಚಿಕೆ ಆಗ್ತಾ ಇದೆ. ಇನ್ನೊಂದು, ಕರ್ನಾಟಕ ಎಮರ್ಜೆನ್ಸಿ ಥರಕ್ಕೆ ಏನಾದರೂ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಗಿಮಿಕ್ಸ್ನ ಮುಂದೆ ಇಟ್ಕೊಂಡು ಇವತ್ತು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಇದೆಲ್ಲ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಇವತ್ತು ಅವ್ರನ್ನ ಸೇವ್ ಮಾಡ್ತಾ ಇದ್ದಾರೆ ಅಂತ ಒಂದು ಭಯ ನಮಗೆ ಕಾಣಿಸ್ತಾ ಇದೆ. ಸೊ ಕೂಡಲೇ ಬಂಧಿಸಬೇಕು. ಈ ಹೋರಾಟ ಇಲ್ಲಿವರೆಗೂ ಅವರು ಟೋಟಲಿ ಎಷ್ಟು ಜನ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ರು, ನ್ಯಾಯ ಸಿಕ್ಕುವರಷ್ಟುವರೆಗೆ ಅವ್ರ ಜೊತೆ ನಾವು ಇದೀವಿ ಅಂತ ಹೇಳೋಕ್ಕೆ ಇವತ್ತು ಹೋರಾಟದಲ್ಲಿ ನಾವು ಇದ್ದೀವಿ. ಥ್ಯಾಂಕ್ ಯು ಕಿರಣ್ ನಾಯಕ್. ಎಸ್, ಇದು ವಿಶೇಷ ಚೇತನರ ಹೇಳಿಕೆ ಆಗಿದೆ. ಪ್ರಮುಖವಾಗಿ ದೃಶ್ಯಗಳಲ್ಲಿ ಗಮನಿಸ್ಬೋದು, ಅಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಆಗಮಿಸ್ತಾ ಇದೆ.
ಸೂಕ್ತ ರೀತಿಯಲ್ಲಿ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ಎಲ್ಲ ರೀತಿಯಾದಂಥ ಒಂದು ರಸ್ತೆಯಲ್ಲಿ ಟ್ರಾಫಿಕನ್ನು ಸ್ಟಾಪ್ ಮಾಡಲಾಗಿದೆ. ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ರ್ಯಾಲಿಗೆ ಸೂಕ್ತ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ, ಈಗೇನು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನಾ ರ್ಯಾಲಿ ಬಂದು ತಲುಪಿದೆ. ಈಗ ಈ ಜಿಲ್ಲಾಧಿಕಾರಿಗಳಿಗೆ ಒಂದಷ್ಟು ಮನವಿಯನ್ನು ಮಾಡಿಕೊಳ್ಳುವಂತಹ ಕೆಲಸಕ್ಕೂ ಕೂಡ ಇಲ್ಲಿ ಅವರೆಲ್ಲರೂ ಕೂಡ ಮುಂದಾಗ್ತಾರೆ. ಆ ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಈಗ ಪ್ರಮುಖವಾಗಿ ಬೃಹತ್ ಒಂದು ವೇದಿಕೆಯನ್ನು ಕೂಡ ಸಿದ್ಧಗೊಳಿಸಲಾಗಿದೆ. ಅಲ್ಲಿ ಆ ಒಂದು ವೇದಿಕೆಯಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ನಡೆಸಲಾಗುತ್ತೆ. ದೃಶ್ಯಾವಳಿ ಗಮನಿಸಬಹುದು, ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿರುವಂಥ ರಾಜ್ಯದ ನಾನಾ ಭಾಗಗಳಿಂದ ಪ್ರಗತಿಪರ ಚಿಂತಕರು, ಸಾಹಿತಿಗಳು ಬೇರೆ ರಾಜ್ಯದಿಂದಲೂ ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಪ್ಲಕಾರ್ಡ್ಗಳನ್ನು ಹಿಡಿದುಕೊಂಡು ಈ ಒಂದು ಹೆಣ್ಣಿನ ಘನತೆ, ಮಾನ, ಪ್ರಾಣಗಳನ್ನು ನಿಮ್ಮ ರಾಜಕೀಯ ಗೆಲುವಿಗೆ ಒತ್ತೆ ಇಡಬೇಡಿ ಅಂತೇಳಿ ಒಂದಷ್ಟು ಬೋರ್ಡ್ಗಳನ್ನು ಹಾಕಿಕೊಂಡಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ವಿ. ಒಂದಷ್ಟು ಜನ ಮಹಿಳೆಯರು ಬಂದಿದ್ದಾರೆ. ಎಲ್ಲಿಂದ ಬಂದಿದ್ದೀರಿ? ದಾವಣಗೆರೆಯಿಂದ ಬಂದಿದ್ದೀರಿ. ದಾವಣಗೆರೆಯಿಂದ 25 ಜನ ಮಹಿಳೆಯರು ಬಂದಿದ್ದೀವಿ ಸರ್. ಹೌದು ಸರ್, ಹೌದು. ಪ್ರಜ್ವಲ್ ರೇವಣ್ಣ ಅವರಂತರೂ ಸಾಕಷ್ಟು ಜನ ಇದ್ದಾರೆ. ಮೊದಲು ಪ್ರಜ್ವಲ್ ರೇವಣ್ಣವರಿಗೆ ಜೈಲು ಶಿಕ್ಷೆ ಆಗಲೇಬೇಕಂತಂದೇಳಿ ಕೇಳ್ಕೊಳ್ತಿದ್ವಿ. ಈ ರೀತಿಯ ಯಾರ್ಯಾರು ಪುರುಷರು ಮಹಿಳೆಯರ ಮೇಲೆ ಒಂದು ಆರೋಪ ಹೊರಿಸ್ತಿದ್ದಾರೋ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕಂತಂದೇಳಿ ಕೇಳ್ಕೊಳ್ತಿದ್ದೀವಿ. ಎಲ್ಲರೂ ಕೂಡ ದಾವಣಗೆರೆಯಿಂದ ಬಂದಿದ್ದಾರೆ. ದಾವಣಗೆರೆಯಿಂದ ಒಂದು 25 ಜನರ ತಂಡ, ಹೀಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ತಂಡೋಪತಂಡವಾಗಿ ಬಂದು ಇಲ್ಲಿ ಹಾಸನದಲ್ಲಿ ಈ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಇವರೆಲ್ಲರ ಆಗ್ರಹ ಒಂದೇ, ಪ್ರಜ್ವಲ್ ರೇವಣ್ಣ ಅವರನ್ನು ತಕ್ಷಣಕ್ಕೆ ಬಂಧನ ಮಾಡಬೇಕು. ಯಾಕೆ ತಡ ಮಾಡ್ತಾ ಇದ್ದಾರೆ? ಪಾಸ್ಪೋರ್ಟ್ ರದ್ದನ್ನು ಮಾಡಬೇಕು ಅಂತೇಳಿ ಒಂದಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿ ಮೇಡಮ್, ಎಲ್ಲಿಂದ ಬಂದಿರಿ ನೀವು? ತುಮಕೂರಿಂದ ಸರ್ ಬಂದಿದ್ವಿ. ಎಷ್ಟು ಜನ ಬಂದಿದ್ದೀವಿ ತುಮಕೂರಿಂದ? ಸುಮಾರು 150 ಜನ ಬಂದಿದ್ದೀವಿ ಸರ್. ಏನು ಹೇಳ್ತೀರಿ? ಇವತ್ತು ಸಂತ್ರಸ್ತೆಯರಿಗೆ ಒಂದು ರೀತಿಯಲ್ಲಿ ನೀವು ಬೆಂಬಲವನ್ನು ಕೊಡೋದಕ್ಕೆ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವ ಕೆಲಸಗಳಾಗ್ತಾ ಇದೆ. ನೀವು ಯಾವ ರೀತಿಯಾಗಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಿದ್ರಿ, ಏನು ಹೇಳೋದಕ್ಕೆ ಬಯಸ್ತೀರಿ? ಸರ್, ಸಂತ್ರಸ್ತೆಯರು ಯಾವುದೇ ಕಾರಣಕ್ಕೂ ಹೆದರಬಾರ್ದು. ನೀವಿವತ್ತು ಹೆದರಿ ಮನೇಲಿ ಕೂತ್ಕೊಂಡ್ರೆ ಇಂಥ ಘಟನೆಗಳು ಸಾವಿರಗಳಾಗುತ್ತೆ. ನಿಮ್ಮ ಥರ ಸಾವಿರ ಹೆಣ್ಮಕ್ಳು ನೋಯಬಾರ್ದು ಅಂದರೆ ಇವತ್ತು ನೀವು ಬಂದು ಕಂಪ್ಲೇಂಟ್ ಕೊಟ್ಟು ಧೈರ್ಯವಾಗಿ ಪರಿಸ್ಥಿತಿನ ಎದುರಿಸಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಎಲ್ಲಿವರೆಗೂ ನಿಮ್ಮ ಹೋರಾಟ ಇದು? ನ್ಯಾಯ ಸಿಗೋವರೆಗೂ ಹೋರಾಟ. ವಿಶ್ವಾಸ ಇದೆ ನ್ಯಾಯ ಸಿಗುತ್ತೆ? ಸಿಗುತ್ತೆ. ಎಲ್ಲರ ಅಭಿಮತ ಇದ್ರೆ ಸಿಕ್ಕೇ ಸಿಗುತ್ತೆ. ಈ ಹೆಣ್ಣು ಮಕ್ಕಳನ್ನು ಯಾವತ್ತೂ ಇದು ರಾಜಕೀಯಕ್ಕೆ ಬಳಸ್ಕೊಳ್ಳಬೇಡಿ. ದಯವಿಟ್ಟು ಬಾಳ್ಯಗಾರಿಕೆ ಸೋಲಿಸೋಣ, ಸಮಾನತೆಯ ಸಾರಿ ತೋರಿಸೋಣ. ಯಾವತ್ತು ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕು. ಯಾಕೆ ಒಳಗಡೆ ಇಟ್ಕೊಂಡು ಈ ಪೆಂಡ್ರೈವ್ ಯಾರು ಫಸ್ಟ್ ಇದನ್ನ ಮಾಡಿದ್ದಾರೆ ಅವರನ್ನ ಬಂಧಿಸಿ ಮೊದಲು ಆ ಕಾಮಗಾರಿ ಮಾಡಿ. ಯಾವತ್ತೇ ಆಗಲಿ ಪೆಂಡ್ರೈವ್ ಯಾರು ಲೀಕ್ ಮಾಡಿದ್ದಾರೆ ಅವರನ್ನು ಬಂಧಿಸಿ ಆಮೇಲೆ ಆ ಶಿಕ್ಷೆಯನ್ನು ಪ್ರಜ್ವಲ್ ರೇವಣ್ಣನಿಗೆ ಕೊಡಿ. ದಯವಿಟ್ಟು ಯಾಕೆ ನೀವು ರಾಜಕೀಯ ಟೈಮಲ್ಲೇ ಇದನ್ನ ಕುತಂತ್ರ ಮಾಡಿದ್ದೀರಾ? ಹೆಣ್ಣು ಮಕ್ಕಳನ್ನು ರಾಜಕೀಯಕ್ಕೆ ಬಳಸ್ಕೊಂತಿದ್ದೀರಾ. ಅವರ ಲೈಂಗಿಕ ಕೃತ್ಯವನ್ನು ರಾಜಕೀಯಕ್ಕೆ ಬಳಸ್ತಾ ಇದ್ದೀರಾ. ದಯವಿಟ್ಟು ಇದು ನಿಲ್ಲಲೇಬೇಕು. ಸಂತ್ರಸ್ತೆಯರೇ, ದಯವಿಟ್ಟು ಮನೆಯಿಂದ ಹೊರಗಡೆ ಬಂದು ಕಂಪ್ಲೇಂಟ್ ಕೊಡಿ. ಇಲ್ಲಾಂದ್ರೆ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ನಿಮ್ಮದೇ ಪರಿಸ್ಥಿತಿ ಬರುತ್ತೆ. ಅದರಲ್ಲಿ ನಿಮ್ಮ ಅಕ್ಕ ತಂಗಿಯರು ಸೇರಿರ್ಬೋದು, ಮಕ್ಕಳು ಸೇರಿರ್ಬೋದು, ತಾಯಿಯರು ಸೇರಿರ್ಬೋದು. ದಯವಿಟ್ಟು ಅಂತ ಪರಿಸ್ಥಿತಿಗೆ ಅವರನ್ನ ತಳ್ಳಬೇಡಿ. ಮುಂದೆ ಬನ್ನಿ, ಕಂಪ್ಲೇಂಟ್ ಕೊಡಿ. ನಿಮ್ಮ ರಕ್ಷಣೆಗಾಗಿ ಇಡೀ ಸರ್ಕಾರ ಇದೆ, ನಾವೆಲ್ಲ ಇದ್ದೀವಿ ಅಂತ ಹೇಳ್ತಾ ಇದ್ವಿ ಸರ್. ಈ ರೀತಿಯಾಗಿ ತುಮಕೂರಿಂದ ಬಂದಿರುವಂಥ ಒಂದು ತಂಡವು ಕೂಡ ಇದೇ ರೀತಿಯಾದಂಥ ಒಂದಷ್ಟು ಮನವಿಯನ್ನು ಮಾಡ್ಕೋದೆ. ಸಂತ್ರಸ್ತೆಯರು ಹೊರಗಡೆ ಬರಬೇಕು, ದೂರನ್ನು ಕೊಡಬೇಕು ಅಂತೇಳಿ ನೋಡಿ ದೃಶ್ಯಗಳು ಗಮನಿಸ್ತಾ ಇದ್ವಿ. ಇನ್ನೂ ಕೂಡ ಜನ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅಂತೇಳಿ. ಸೊ ಅಪರಾಧಿಗಳನ್ನು ಶಿಕ್ಷೆ ಕೊಡಬೇಕು ಯಾರೇ ಆಗಿದ್ರು ಕೂಡ. ಕೇವಲ ಇಲ್ಲಿ ಪ್ರಜ್ವಲ್ ರೇವಣ್ಣ ಅಷ್ಟೇ ಅಲ್ಲ, ಈ ಒಂದಷ್ಟು ವಿಡಿಯೋಗಳೇನಿತ್ತು ಆ ವಿಡಿಯೋಗಳನ್ನು ಯಾರೆಲ್ಲ ಇಟ್ಕೊಂಡಿದ್ರು, ಆ ವಿಡಿಯೋಗಳನ್ನು ಹರಿಬಿಟ್ಟವರ ವಿರುದ್ಧವೂ ಕೂಡ ಕೇಸ್ ದಾಖಲಾಗಬೇಕು, ಅವರಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಇಲ್ಲಿ ಎಲ್ಲರೂ ಕೂಡ ಆಗ್ರಹಿಸಿದ್ದಾರೆ. ಬರ್ತಾನೆ ಇದ್ದಾರೆ ಸಾಗರೋಪಾದಿಯಲ್ಲಿ ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ್ದಾರೆ. ನೋಡಿ ಇಲ್ಲಿ ಒಂದಷ್ಟು ಪ್ಲಕಾರ್ಡ್ ಇಟ್ಕೊಂಡಿದ್ದಾರೆ. ಒಂದು ನಿಮಿಷ, ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ರದ್ದುಪಡಿಸೋದಕ್ಕೆ ವಿಳಂಬ ಯಾಕೆ? ಕೇಂದ್ರ ಸರ್ಕಾರ ಜವಾಬನ್ನು ಕೊಡಬೇಕು ಅಂತೇಳಿ. ಎಲ್ಲಿಂದ ಬಂದಿರೋದು ಸರ್ ನೀವು? ಸರ್, ನಾವು ಕೊಪ್ಪಳದಿಂದ ಬಂದಿದ್ದೀವಿ. SFI ವಿದ್ಯಾರ್ಥಿ ಸಂಘಟನೆಯಿಂದ ಹಾಸನ, ಕೊಪ್ಪಳ, ಮಂಗಳೂರು, ಹಾವೇರಿ ವಿವಿಧ ಜಿಲ್ಲೆಗಳಿಂದ ಬಂದಿರೋ ಉದ್ದೇಶ ಏನಂತಪ್ಪ ಅಂದರೆ ಸರ್, ಈಗ ಏನಂತ ಆಗ್ರಹಿಸಿ ನಿಮ್ಮ ಬೇಡಿಕೆ ಏನು? ಸರ್, ಸಂಸದ ಪ್ರಜ್ವಲ್ ರೇವಣ್ಣ ಅವರದೇನಂದ್ರೆ ಅವ್ರು ಅರೆಸ್ಟ್ ಆಗಬೇಕು ಮತ್ತು ಅರೆಸ್ಟ್ ಮಾಡುವಲ್ಲಿ ಎರಡು ಸರ್ಕಾರಗಳು ತುಂಬ ವಿಳಂಬ ನೀತಿಯನ್ನು ಅನುಸರಿಸ್ತಿದ್ದಾರೆ. ಇದಕ್ಕೆ ಬೇಟಿ ಬಚಾವೋ
ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಕ್ಕಂಥ ನರೇಂದ್ರ ಮೋದಿ ಇರ್ಬೋದು, ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಸುಮಾರು ಒಂದು ತಿಂಗಳ ಪ್ರಕರಣ ಬೆಳಗ್ಗೆ ಬಂದು ಒಂದು ತಿಂಗಳಾದರೂ ಕೂಡ ಇವತ್ತಿವರೆಗೂ ಕೂಡ ಪ್ರಜ್ವಲ್ ರೇವಣ್ಣವನ್ನು ಹುಡುಕುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವಿಫಲವಾಗಿದೆ. ಕೂಡಲೇ ಅವರು ಅರೆಸ್ಟ್ ಮಾಡಬೇಕು, ಸಂತ್ರಸ್ತರಿಗೆ ನ್ಯಾಯ ಕೊಡಬೇಕು ಮತ್ತು ಸಂತ್ರಸ್ತರಿಗೆ ಧೈರ್ಯ ತುಂಬಬೇಕಂತ ಕೆಲಸ ಮಾಡಬೇಕಂತೇಳಿ ಅವರು ಹೋರಾಟಕ್ಕೆ ಬಂದಿದ್ದಾರೆ. ಈಗ ಕೊಪ್ಪಳ ನೋಡಿ, ಈಗ SF ಅವರು ಎಲ್ಲರೂ ಕೂಡ ಕೊಪ್ಪಳದಿಂದ ಬಂದಿದ್ದಾರೆ, ಬೇರೆ ಬೇರೆ ಕಡೆಯಿಂದಲೂ ಕೂಡ ಆಗಮಿಸಿ ಇಲ್ಲಿ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನೋಡಿ, ಕ್ಷುದ್ರ ರಾಜಕೀಯಕ್ಕೆ ಹೆಣ್ಣನ್ನ ದಾಳವಾಗಿ ಬಳಸಬೇಡಿ ಅಂತೇಳಿ ಇಲ್ಲೊಂದು ಪ್ಲಕಾರ್ಡ್ ಅನ್ನ ಕೂಡ ಹಿಡಿದುಕೊಂಡು ಬರಲಾಗಿದೆ. ನೋಡಿ, ಕೇವಲ ಒಂದೇ ಅಲ್ಲ, ಸಾಕಷ್ಟು ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಇಲ್ಲಿ ಪ್ಲಕಾರ್ಡ್ಗಳಿರುವಂಥದ್ದನ್ನು ಕೂಡ ಗಮನಿಸ್ಬೋದು. ಇಲ್ಲೊಬ್ರು ಮಹಿಳೆ ಇದ್ದಾರೆ, ಮಹಿಳೆಯರನ್ನ ಪ್ರಗತಿಪರ ಚಿಂತಕರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಇಲ್ಲಿ ಬರ್ತಾನೆ ಇದ್ದಾರೆ ಜನ. ಎಲ್ಲ ಕಡೆಯಿಂದಲೂ ಕೂಡ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬರ್ತಾನೆ ಇದ್ದಾರೆ. ಪ್ರತಿಯೊಬ್ಬರು ಕೂಡ ತಮಗೆ ಈ ಒಂದು ವಿಚಾರದಲ್ಲಿ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಎಲ್ಲರೂ ಕೂಡ ಆಗ್ರಹಿಸಿದ್ದಾರೆ. ಮೇಡಮ್, ಈಗ ಈ ಒಂದು ಹೋರಾಟ ಎಲ್ಲಿಯವರೆಗೂ ನಡೆಯುತ್ತೆ? ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡೋವರೆಗೂ, ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಕೊಡಿಸುವವರೆಗೂ ಈ ಹೋರಾಟ ಮುಂದುವರಿತದೆ ಅಂತ ಹೇಳಕ್ ಇಚ್ಛಪಡ್ತಾ ಇದ್ದೀವಿ. ಪ್ರಜ್ವಲ್ ರೇವಣ್ಣ ಅವರ ಅರೆಸ್ಟ್ ಆಗಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಅಲ್ಲಿಯವರೆಗೂ ಕೂಡ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಇಲ್ಲಿ ಪ್ರಗತಿಪರ ಚಿಂತಕರಿದ್ದಾರೆ. ನಸ್ಮಾ ಅವರಿದ್ದಾರೆ, ನಸ್ಮಾ ಅವ್ರನ್ನ ಮಾತಾಡ್ತೀನಿ. ನಸ್ಮಾ ಅವರೇ, ಇವತ್ತು ನೀವು ಕೂಡ ಹೋರಾಟಕ್ಕೆ ಬಂದಿದ್ದೀರಿ. ಯಾವ ರೀತಿಯಾಗಿ ನೀವು ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದೀರಿ? ನಿಮ್ಮ ಹೋರಾಟ ಎಲ್ಲಿಯವರೆಗೂ? ನನಗೆ ಖೇದ ಇದೆ. ನಾನು ಮಹಿಳಾ ಕಾರ್ಯಾಧ್ಯಕ್ಷೆ, ಇದೇ JDSನ ಮಹಿಳಾ ಕಾರ್ಯಾಧ್ಯಕ್ಷೆ ಆಗಿದ್ದಾಗ ಇವೆಲ್ಲ ಕೃತ್ಯಗಳಾಗಿದ್ದಾವೆ. ಹೆಣ್ಮಕ್ಳ ಜೊತೆ ನಾನು ಅಷ್ಟು ಬೆರೀತಾ ಇದ್ದೆ, ಅಷ್ಟು ಓಪನ್ ಆಗಿ ಅವ್ರ ಸಮಸ್ಯೆಗಳನ್ನ ಹೇಳೋದಕ್ಕೆ ಅವಕಾಶ ಇತ್ತು. ಆದ್ರೂ ಕೂಡ ಯಾರು ಬಂದು ಹೇಳ್ಕೊಂಡಿಲ್ಲ ಅಂದಾಗ ಈ ರಿಪಬ್ಲಿಕನ್ ಆಫ್ ಹಾಸನವನ್ನ ಎಷ್ಟು ಗಟ್ಟಿ ಮಾಡಿ ನೊಂದಂತ ಹೆಣ್ಣು ಮಕ್ಕಳು ಬಾಯಿ ಬಿಡದೆ ಇರುವ ಹಾಗೆ, ಬಾಯಿ ಬಿಡುವ ವಾತಾವರಣ ಇದ್ರೂ ಕೂಡ ಬಾಯಿ ಬಿಡದ ಹಾಗೆ ಹೇಗೆ ಮಾಡಿದ್ದಾರೆ, ಇದರ ವಿರುದ್ಧ ಧ್ವನಿ ಎತ್ತಬೇಕಾಗಿರೋದು ನನ್ನ ಹೆಣ್ಮಕ್ಳಾಗಿ ನನ್ನೊಬ್ಳ ಕರ್ತವ್ಯ, ರಾಜಕಾರಣಿಯಾಗಿ ನನ್ನೊಬ್ಳ ಕರ್ತವ್ಯ. ಇದು ಬರೀ ಹಾಸನ ಅಥವಾ ಪ್ರಜ್ವಲ್ ರೇವಣ್ಣನ ಪ್ರಕರಣ ಅಲ್ಲ, ಇದು ಇಡೀ ರಾಜಕಾರಣವನ್ನ ಮಹಿಳಾ ಮುಕ್ತ ಮಾಡುವಂತಹ, ಮಹಿಳೆಯರನ್ನ ರಾಜಕಾರಣದಿಂದ ದೂರ ಇಡುವಂತಹ ಕೃತ್ಯ ಇದು. ರಾಜಕಾರಣಿಗಳಾಗಿ ಮಹಿಳೆಯರಷ್ಟೇ ಅಲ್ಲ, ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕ್ಕೂ ಮುಂದೊಂದು ದಿನ ಮಹಿಳೆಯರು ಬರದೇ ಇರುವಂತ ಪರಿಸ್ಥಿತಿಯನ್ನ ಈ ಪ್ರಜ್ವಲ್ ರೇವಣ್ಣ ಪ್ರಕರಣ ಹುಟ್ಟಾಕಿದೆ. ಇಡೀ ನಾಡಿನ ಹೆಣ್ಣು ಮಕ್ಕಳು, ಇಡೀ ನಾಡಿನ ನಮ್ಮ ಮಹಿಳಾ ರಾಜಕಾರಣಿಗಳು ಹೆದರಿಕೊಂಡಿದ್ದಾರೆ. ಆ ಹೆದರಿಕೆಯನ್ನ ದೂರ ಮಾಡಬೇಕು ಅಂತ ಅಂದ್ರೆ ಕಠಿಣ ಕ್ರಮವನ್ನ SIT ಕೈಗೊಳ್ಳಬೇಕು, ಇದನ್ನ ಬಂಧನಕ್ಕೆ ಒಳಪಡಿಸಲೇಬೇಕು. ಈಗ ನೋಡಿ, ಇಲ್ಲಿ ವೇದಿಕೆಯನ್ನು ನಾವು ಗಮನಿಸಬಹುದು. ವೇದಿಕೆಯನ್ನು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ವೇದಿಕೆಯಲ್ಲಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ. ಇಲ್ಲಿ ಸಮಾವೇಶವನ್ನು ಉದ್ದೇಶಿಸಿ ಕೆಲವರು ಭಾಷಣವನ್ನ ಕೂಡ ಮಾಡಲಿದ್ದಾರೆ. ಮತ್ತೊಂದು ಕಡೆ SP ಅವರು ಕೂಡ, ಹಾಸನದ SP ಅವರು ಕೂಡ ಇಲ್ಲಿ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದಾರೆ. SP ಅವರು ಕೂಡ ಇಲ್ಲಿ ಮೊಹಮ್ಮದ್ ಸುಜೇತಾ ಅವರು ಕೂಡ ಒಂದು ಬಂದೋಬಸ್ತಲ್ಲಿ ಇರುವಂತ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಬೃಹತ್ ವೇದಿಕೆಯನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಈ ಒಂದು ವೇದಿಕೆಯಲ್ಲಿ ನಿನ್ನೆ ಕೆಲವೇ ಕ್ಷಣಗಳಲ್ಲಿ ಸಮಾವೇಶ ಕೂಡ, ಅಂದರೆ ಈ ಒಂದು ಪ್ರಕರಣದಲ್ಲಿ ನಮ್ಮ ಮುಂದಿನ ಹೋರಾಟಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯಾದಂಥ ಚಿಂತನ ಮಂಥನವು ನಡೆಯುವಂಥ ಕೆಲಸಗಳು ಕೂಡ ಇಲ್ಲಿ ಆಗುತ್ತೆ. ರಾಜ್ಯದ ನಾನಾ ಭಾಗಗಳಿಂದ ಚಿಂತಕರು, ಪ್ರಗತಿಪರ ಚಿಂತಕರು, ಸಾಹಿತಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಬೃಹತ್ ಆದಂತಹ ವೇದಿಕೆಯನ್ನು ಕೂಡ ಇಲ್ಲಿ ಸಿದ್ಧಗೊಳಿಸಲಾಗಿದೆ. ನನ್ನ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಹಾಸನದ ಕಡೆಗೆ ಏನು ನಡೆ ಏನಿದೆ, ಈ ನಡೆ ಇಲ್ಲಿಗೆ ಬಂದು ಮುಕ್ತಾಯಗೊಳ್ಳುತ್ತೆ. ಇಲ್ಲಿಂದ ಮುಂದಿನ ಹೋರಾಟದ ಬಗ್ಗೆ ಒಂದಷ್ಟು ಪ್ಲಾನಿಂಗ್ ಅನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಓವರ್ ಟು ಸ್ಟುಡಿಯೋ, ಸ್ಮಿತಾ. ರೈಟ್, ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು ಇವತ್ತು ಹಾಸನದಲ್ಲಿ ಜಮಾವಣೆಗೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಬೇಕು, ಹಾಸನದಲ್ಲಿ ನಿರ್ಮಾಣವಾಗಿರುವಂತಹ ಪರಿಸ್ಥಿತಿ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಈ ವಿಚಾರ ಸರಿ ಹೋಗಬೇಕು ಅಂತಂದ್ರೆ ಇನ್ಫ್ಲೂಯೆನ್ಷಿಯಲ್ ಪೊಸಿಷನಲ್ಲಿ ಇರ್ತಕ್ಕಂಥವ್ರು, ಪ್ರಭಾವಶಾಲಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಆಚೆ ಓಡಾಡ್ಕೊಂಡಿದ್ರೆ ಇದು ಸಾಧ್ಯವಾಗೋದಿಲ್ಲ, ಪಾರದರ್ಶಕವಾದ ತನಿಖೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಕೂಡಲೇ ಬಂಧಿಸಬೇಕು. ಹಾಗೆ ಯಾರಿಗೆಲ್ಲ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅನ್ನೋ ಆರೋಪ ಇದೆ, ಅವ್ರಿಗೆಲ್ಲ ನ್ಯಾಯ ಸಿಗೋ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಹಾಸನದಲ್ಲಿ ನಡೀತಾ ಇರತಕ್ಕಂಥ ಬೃಹತ್ ಪ್ರತಿಭಟನೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ್ದಾರೆ ವಿವಿಧ ಮಹಿಳಾ ಪರ ಸಂಘಟನೆಗಳ ಸದಸ್ಯರು,
ಪ್ರಗತಿಪರರು, ಚಿಂತಕರು, ಲೇಖಕರು. ಇನ್ಫ್ಯಾಕ್ಟ್ 3-4 ದಿನಗಳ ಹಿಂದೆ ಅಕೈ ಪದ್ಮಶಾಲಿ ಅವರು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋಗೆ ಬಂದಿದ್ರು. ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಮಹಿಳೆಯರು ಎಲ್ಲರೂ ಕೂಡ ಮಹಿಳೆಯರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಮೇಡಮ್, ಏನ್ ಹೇಳೋದಕ್ಕೆ ಬಯಸ್ತೀರಿ? ನ್ಯಾಯ ಸಿಗುತ್ತೆ ಅನ್ನುವ ವಿಶ್ವಾಸ ಇದೆಯಾ ನಿಮಗೆ? ಖಂಡಿತ ನ್ಯಾಯ ಸಿಗುತ್ತೆ, ಸಿಗಲೇಬೇಕು. ಈ ಪ್ರಜಾಸತ್ತಾತ್ಮಕ ರಾಜ್ಯದ ಸಂವಿಧಾನದ ಅಡಿಯಲ್ಲಿ ನಾವು ನ್ಯಾಯಯುತವಾದಂಥ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಈ ಹೋರಾಟಕ್ಕೆ ಫಲ ಸಿಗಲೇಬೇಕು. ಎಲ್ರಿ ಪ್ರಪಂಚದ ಯಾವ ದೇಶದ ಮೂಲೆಯಲ್ಲೂ ನಡೆದೇ ಇರತಕ್ಕಂಥ ಅನಾಚಾರದ ಆರೋಪ ಒಬ್ಬ ಸಂಸದನ ಮೇಲೆ ಇದೆ. ಆ ಸಂಸದನನ್ನು ನಿಜವಾಗಿಯೂ ಕಾನೂನಿಗೆ ಒಪ್ಪಿಸ್ಕೊಂಡು ಕಾನೂನಿನ ಅಡಿಯಲ್ಲಿ ಸಿಗ್ತಕ್ಕಂಥ ಪ್ರಕ್ರಿಯೆಗೆ ಅವರು ಒಳಗೊಂಡು ಈ ದೇಶದ, ಈ ಜನರ, ಈ ನೆಲದ ಹೆಣ್ಣು ಮಗಳ ಸಮಗ್ರತೆಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ಲೇಬೇಕು ಅಂತ ಹೇಳ್ತೀವಿ.